ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಗ್ಗೆ ಶನಿವಾರ ಆಗಿರೋದ್ರಿಂದ ಬೇಗ ನನಗಂತೂ ಸಿಕ್ಕಾಪಟ್ಟೆ ಕೆಲಸ. ಯಾಕಂದರೆ ಇವತ್ತು ನಮ್ಮ ಮನೇಲಿ ಶನಿವಾರ ಮಾಡ್ತೀವಿ ನಾವು. ಅದಕ್ಕೆ ಬೆಳಗ್ಗೆ ನಾನು ಎದ್ದೋಳಷ್ಟರಲ್ಲಿ 7 ಗಂಟೆ ಆಗೇ ಬಿಟ್ಟಿತ್ತು. ಬೇಗ ಎದ್ದೋಣ ಅಂದ್ಕೊಂಡೆ. ಟೈಮ್ ನೋಡ್ತೀನಿ 7 ಗಂಟೆ ಆಗಿಬಿಟ್ಟಿತ್ತು. ಸರಿ ಆಯಿತು, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ರೊಗ್ಗೆಲ್ಲ ಮಡಚಿಡೋಣ ಬೇಗ ಅಂತ ಹೇಳ್ಬಿಟ್ಟು ರೊಗ್ಗೆಲ್ಲ ಮಡಚಿಡ್ತಾಯಿದ್ದೀನಿ. ಪಾಪುನು ಎದ್ಬಿಟ್ಟಿದ್ದ, ಸೈಡಲ್ಲಿ ನಿಂತ್ಕೊಂಡಿದ್ದ. ನಾನು ರೊಗ್ಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಬೆಡ್ ಫಸ್ಟ್ ಕ್ಲೀನ್ ಮಾಡಿಬಿಟ್ರೆ ಅದೊಂಥರ ಸಮಾಧಾನ. ಇಲ್ಲಾಂದರೆ ಬೆಡ್ ನೋಡಿದ ತಕ್ಷಣ ಒಂಥರ ಅನಿಸ್ತಾ ಇರುತ್ತೆ. ಸರಿ ಆಯಿತು. ಪಾಪು ನೋಡಿ ಅಲ್ಲಿ ನಿಂತ್ಕೊಂಡು ಸುಮ್ಮನೆ ನೋಡ್ತಾ ಇದ್ದಾನೆ, ಏನೂ ಗೊತ್ತಿಲ್ಲದೆ ಇರೋ ಪಾಪು ಥರ. ಆಮೇಲೆ ಬಂದು ಮುಂಚೆನೇ ಎದ್ದು ರಂಗೋಲಿ ಎಲ್ಲ ಹಾಕಿದ್ದೆ. ನಿಮಗೂ ತೋರಿಸೋಣ ಹೇಗೆ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸ್ತಾ ಇದ್ದೀನಿ. ಆಮೇಲೆ ಬಂದು ನೋಡಿದ್ರೆ ಅಡುಗೆ ಮನೆ ನೋಡಿ ಹೇಗಿದೆ. ಅಪ್ಪ, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಲೇಟ್ ಆಗುತ್ತೆ. ಫಸ್ಟ್ ಮಗುಗೆ ಸರಿ ಮಾಡ್ಕೊಬಿಡೋಣ, ರವೆ ಸರಿನಾ ಅಂತ ಮಾಡ್ತಾಯಿದ್ದೀನಿ. ಚಿಕ್ಕದೊಂದು ಬಾಣಲೆ ಇಟ್ಟಿದ್ದೀನಿ. ಬಾಣಲೆಗೆ ಒಂಚೂರು ಎಣ್ಣೆ ಕಾದ ನಂತರ ಸಾಸಿವೆ, ಒಣಮೆಣ್ಸಿನ್ಕಾಯಿ ಒಂದೇ ಒಂದು ಹಾಕಿ ನೀರು ಚೆನ್ನಾಗಿ ಕುದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ರವೆ ಬಿಟ್ಟು ರವೆ ಬಿಟ್ಟರೆ ರವೆ ಸರಿ ರೆಡಿ ಆಯಿತು. ಆಮೇಲೆ ಪಾಪುಗೆ ತಿನ್ನಿಸ್ಬಿಡೋಣ. ಅವನಿಗಿನ್ನೂ ನಿದ್ದೆ ಆಗಿರಲಿಲ್ಲ. ಪಾಪ ಹಾಕಿಸ್ಕೊಂಡೇ ಇದ್ದ, ಕುತ್ಕೊಂಡು ಅವನೊಬ್ಬನೇ ಆಟಾಡ್ಕೊತಾ ಇದ್ದ. ಸರಿ ಪಾಪಗೆ ತಿನ್ನಿಸೋಣ ಅಂತ ಹೇಳ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ. ಅವ್ನು ಫೋನ್ ಕೊಡದೇ ಇದ್ರೆ ಅಂತ ಅವ್ನು ತಿನ್ನೋದೇ ಇಲ್ಲ. ಎಲ್ಲ ಮಕ್ಕಳು ಹೀಗೆ ಅಲ್ವಾ, ಎಲ್ಲರೂ ಫೋನ್ ಅಡಿಕ್ಟ್ ಆಗಿರ್ತಾರೆ ಇವಾಗಂತೂ, ಈಗಿನ ಮಕ್ಕಳಂತೂ. ಯಾರಮ್ಮ ಇಲ್ಲಿ ಕಾಣಿಸ್ತಾ ಇರೋದು ಫೋಟೋದಲ್ಲಿ? ನನ್ನ ಮಗನೂ ಊಟನೇ ಮಾಡಲ್ಲ. ಹೋಗ್ಲಿ, ಆಚೆ ಆದರೂ ಕರ್ಕೊಂಡೋಗಿ ತಿನ್ನಿಸೋಣ ಅಂದರೆ ಆಚೆಗೆ ಹೋದರೂ ತಿನ್ನಲ್ಲ. ಸರಿ ಫೋನ್ ಕೊಟ್ಟೆ ಒಂದು ಸ್ವಲ್ಪ ತಿನ್ನಿಸ್ಬಿಡೋಣ, ನಮಗೇನು ಊಟ ಮಾಡೋದು ಒಂದು ಮುಖ್ಯ, ಬೇಕು ಮೀನು ಅಷ್ಟೇ. ಯಾರಲ್ಲಿ ಫೋಟೋದಲ್ಲಿ ಸರಿ ಆಯಿತು. ದೋಸೆಗೆ ನೆನಾಕಿದೆ, ಒಂಚೂರು ಹಂಗೋ ಮಾಡಿ ತಿನ್ನಿಸ್ದೆ. ದೋಸೆಗೆ ನೆನಾಕಿದೆ. ಯಾವಾಗೂ ಬೆಳಗ್ಗೆ ಹೊತ್ತು ನೆನಾಕ್ತಾ ಇದ್ದೆ, ಆದರೆ ಈ ಸಲ ನೈಟ್ ನೆನಾಕಿ ಬೆಳಗ್ಗೆ ರುಬ್ತಾ ಇದ್ದೀನಿ. ಅಲ್ಲೂ ಬಂದು ಮಾತಾಡಿಸ್ತಾ ಇದ್ದಾನೆ, ನೈಟ್ ಎಳಿತಾ ಇದ್ದಾನೆ, ಎತ್ಕೋ ಅಮ್ಮ ಅಂತ ಹೇಳ್ಬಿಟ್ಟು. ಅದಕ್ಕೆ ಅಲ್ಲೂ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ. ಎದ್ಬಿಟ್ರೆ ಒಂದು ಕೆಲಸ ಮಾಡೋಕ್ಕಂತೂ ಬಿಡಲ್ಲ ಅವನು. ಹೆಂಗೋ ಓಡಾಡ್ಸ್ಕೊಂಡು ಸ್ವಲ್ಪ ನೆನಾಕಿದ್ದೆ, ಜಾಸ್ತಿ ನೆನಾಕಿರಲಿಲ್ಲ. ಜಾಸ್ತಿ ನೆನಾಕಿದ್ರೆ ಇಲ್ಲ. ಫೈನಲಿ ದೋಸೆ ಹಿಟ್ಟೆಲ್ಲ ರೆಡಿ ಆಯಿತು. ಅದಕ್ಕೆ ಹಂಗೆ ಉಪ್ಪು ಸೋಡಾ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ದೋಸೆ ಹಿಟ್ಟೆಲ್ಲ ರುಬ್ಬಿದ್ದಾಯಿತು. ಅದಕ್ಕೆ ಒಂಚೂರು ಸೋಡಾ ಒಂದು ಸ್ವಲ್ಪ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿಕ್ಕೊಳ್ಳೋಣ. ಆಮೇಲೆ ಹುಳಿ ಬಂದಾಗ ಹೇಗಿರುತ್ತೆ ಅಂತ. ಆಮೇಲೆ ಎಲ್ಲ ಪಾತ್ರೆ ಎಲ್ಲ ಸಿಂಕ್ ಎತ್ತಾಕಿದ್ದೆ, ತೊಳೆಯೋಣ ಅಂತ ಹೇಳ್ಬಿಟ್ಟು ಪಾತ್ರೆಗಳೆಲ್ಲ ತೊಳ್ಕೊಬಿಡೋಣ. ಅವನಿಗೇನೋ ಕೊಟ್ಟಿದ್ದೆ ಆಟಾಡೋಕ್ಕೆ, ಈರುಳ್ಳಿ ಬುಟ್ಟಿ ಎತ್ಕೊಂಡು ಆಟಾಡ್ತಾ ಇದ್ದೆ. ಸರಿ ಆಟಾಡಿ ಒಂದು ಪಾತ್ರೆ ತೊಳ್ಕೊತೀನಿ ಅಂತ ಹೇಳ್ಬಿಟ್ಟು ಪಾತ್ರೆ ತೊಳಿತಾ ಇದ್ದೀನಿ ಬೇಗ. ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಗ್ಯಾಸ್ ಸ್ಟವ್ವು ಅದೇನೋ ಒಂದ್ಸಲ ಮಾಡಿದ್ರೆ ಎಲ್ಲ ಗಲೀಜು ಮಾಡಿಬಿಟ್ಟಿರ್ತೀನಿ. ನೀವೆಲ್ಲರೂ ಹೀಗೇನೋ, ಆದರೆ ನಾನೊಬ್ಬಳು ಮಾತ್ರ ಇದೇನೋ ಗೊತ್ತಿಲ್ಲ. ಫುಲ್ಲು ಒಂದ್ಸಲ ಅಡುಗೆ ಮಾಡಿಬಿಟ್ಟು ಬಂದರೆ ಗ್ಯಾಸ್ ಸ್ಟವ್ ನೋಡೋಕ್ಕಾಗಲ್ಲ, ಅಷ್ಟು ಗಲೀಜು ಮಾಡಿರ್ತೀನಿ. ಅದಕ್ಕೆ ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೊಬಿಡೋಣ. ಶನಿವಾರ ಅಂದರೆ ಫುಲ್ ಎಲ್ಲ ಮನೆ ಪೂರ್ತಿ ಕ್ಲೀನ್ ಮಾಡಿದ್ರೆ ಸಮಾಧಾನ. ಇಲ್ಲ ಅಂದರೆ ಏನೋ ಒಂಥರ ಬಿಸಿ ಮನಸ್ಸಲ್ಲಿ ಒಂಥರ
ಅಯ್ಯೋ ಕ್ಲೀನ್ ಮಾಡಲಿಲ್ವಾ ಅಂತ ಅದನ್ನೇ ಯೋಚನೆ ಕಾಡ್ತಾ ಇರುತ್ತೆ ನನಗೆ. ಅದಕ್ಕೆ ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೊತಾ ಇದ್ದೀನಿ. ಫಸ್ಟು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಫೈನಲಿ ಹಂಗೂ ಹಿಂಗೂ ಎಲ್ಲ ಮನೆಯೆಲ್ಲ ಅಡುಗೆ ಮನೆ ಒಂದು ಸ್ವಲ್ಪ ಕ್ಲೀನ್ ಆಯಿತು. ಸರಿ ಅಂತ ಹಾಲಿಗೆ ಬರ್ತೀನಿ, ಎಲ್ಲ ನನ್ನ ಮಗ ಇಟ್ಟಾಡಿದ್ದಾನೆ. ಸರಿ ಆಯಿತು, ಅವ್ನು ಸ್ನಾನ ಮಾಡಿಸ್ಕೊಂಡು ಬಂದೆ. ಸ್ನಾನ ಮಾಡಿಸ್ಕೊಂಡು ಬಂದು ಟೈಮ್ ನೋಡ್ತಾ ಇರ್ಬೋದು 4 ಗಂಟೆ ಆಗಿಬಿಟ್ಟಿದೆ ಸಂಜೆ. ತಿರ್ಗಾ ಇನ್ನೊಂದು ಸಲ ಬೆಳಿಗ್ಗೆ ಎಲ್ಲ ಗುಡಿಸಿದ್ದೆ. ಇವಾಗ ತಿರ್ಗಾ ಸಂಜೆ ಎಲ್ಲ ಕಸ ಗುಡಿಸಿ ನೋಡಿ ಅವ್ನು ಈಗ ಓಡಾಡ್ತಾ ಇದ್ದಾನೆ. ಸಂಜೆ ಎಲ್ಲ ಕಸ ಗುಡಿಸಿ ನೆಲನೂ ಒರೆಸ್ಕೊಂಡೆ. ಅವನ್ನೆಲ್ಲ ಒರ್ಸೋಕ್ಕೂ ಬಿಡ್ತಾಯಿಲ್ಲ. ಅಲ್ಲಿ ಬಂದು ಕೊಡು ಕಡ್ಡಿ ಅಂತ ಹೇಳ್ಬಿಟ್ಟು ಒಂದೇ ಹಿಂಸೆ ಕೊಡ್ತಾಯಿದ್ದಾನೆ. ಹಿಂಗೋ ಮಾಡಿ ನೆಲನೂ ಒರೆಸ್ಕೊಂಡೆ. ನೀರಿಟ್ಟಿದ್ದೆ ಒಂದು ಕಡೆ ಸ್ನಾನಕ್ಕೆ. ಸರಿ ಆಯಿತು, ನೆಲ ಒರೆಸ್ಕೊಂಡ್ಬಿಟ್ಟು ನನಗೆ ಸ್ನಾನ ಮಾಡ್ಕೊಂಬರೋಣ ಅಂತ ನೋಡ್ತಾ ಇರ್ಬೋದು. ಗಾಡಿ ಓಡಿಸ್ತಾ ಇದ್ದಾನೆ, ನಾನು ನೆಲ ಒರೆಸ್ತಾ ಇದ್ದೀನಿ, ಅವನು ಗಾಡಿ ಎತ್ಕೊಂಡು ಓಡಿಸ್ತಾ ಇದ್ದಾನೆ. ಏನು ಮಾಡೋದು, ಮಕ್ಕಳೇ ಹಾಗೆ ಅಲ್ವಾ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಸ್ನಾನ ಮುಗಿಸ್ಕೊಂಡ್ಬಂದು ದೇವ್ರ ಫೋಟೋಗೆ ಆಗಲೇ ಎಷ್ಟೊಂದು ದಿನ ಆಗೋಗಿತ್ತು, ಒಂದು ವಾರದ ಮೇಲೆ ಆಗೋಗಿತ್ತು ನಾನು ಪೂಜೆ ಮಾಡಿ. ಸರಿ ದೇವ್ರ ಮೇಲಿರೋ ಹೂವು ಎಲ್ಲ ಎತ್ಕೊಳ್ಳೋಣ ಅಂತ ಹೇಳಿ ಎತ್ಕೊಂಡು ದೇವ್ರ ಸಾಮಾನೆಲ್ಲ ತೊಳೆದಿರಲಿಲ್ಲ, ಜಾಸ್ತಿ ದಿನ ಆಗಿತ್ತು ತೊಳೆದು ಅಂತ ಹೇಳಿ ದೇವ್ರ ಸಾಮಾನೆಲ್ಲ ತೊಳೆಯೋಣ ಅಂತ ತೊಳಿತಾ ಇದ್ದೀನಿ. ಅವನೇನಾದರೂ ಫೋನ್ ನೋಡಿದ್ದಿದ್ರೆ ಮುಗೀತು, ಎತ್ಕೊಂಡು ಕೈಗಿಟ್ಕೊಂಡು ವಿಡಿಯೋ ಕೂಡ ರೆಕಾರ್ಡ್ ಆಗ್ತಾ ಇರಲಿಲ್ಲ. ಹೆಂಗೋ ನೋಡಿಲ್ಲ ಪಾಪು. ಶನಿವಾರ ಬಂತು ಅಂದರೆ ಅದಕ್ಕೆ ಜಾಸ್ತಿ ಇರುತ್ತೆ, ಯಾಕಂದರೆ ವಾರ ಮಾಡ್ತೀವಲ್ವ. ಪ್ರತಿಯೊಂದು ಕ್ಲೀನ್ ಮಾಡಿ ಮಾಡೋಷ್ಟರಲ್ಲಿ ಸಂಜೆನೇ ಆಗಬೇಕು. ಅದು ನನ್ನ ಮಗನ ಹತ್ರ ಕೇಳಬೇಕಾ. ಆಯಿತು, ದೇವ್ರ ಸಾಮಾನು ತೊಳೆದಿದ್ದಾಯಿತು, ನೋಡ್ತಾ ಇರ್ಬೋದು. ಏನೂ ಆಗಿಲ್ಲ ಅದಕ್ಕೆ, ಮಾಮೂಲಿ ಹುಣ್ಸೆಹಣ್ಣು ಒಂಚೂರು ರಂಗೋಲಿ ಪುಡಿ ಬರೀ 2 ಹಾಕಿ ತೊಳ್ಕೊಂಡೆ. ಸರಿ ಆಯಿತು, ದೇವ್ರ ಸಾಮಾನೆಲ್ಲ ಒರೆಸ್ಕೊಂಡು ಕುಂಕುಮ ಎಲ್ಲ ಇಟ್ಟು ದೇವ್ರ ಫೋಟೋನು ಎಲ್ಲ ಒರೆಸ್ದೆ. ಜಾಸ್ತಿ ದಿನ ಆಗಿತ್ತು, ಎಲ್ಲ ಧೂಳಾಗಿತ್ತು ಅಂತ ಹೇಳ್ಬಿಟ್ಟು ಹೂವು ಎಲ್ಲ ಇಡ್ತಾಯಿದ್ದೀನಿ. ಅಲ್ಲೂ ಬಂದು ಹಿಂಸೆ ಕೊಡ್ತಾನೆ, ನಾನು ಇಡ್ತೀನಿ. ಸರಿ ಆಯಿತು, ಫೈನಲಿ ಪೂಜೆ ಎಲ್ಲ ಆಯಿತು. ನೋಡಿ ಅಲ್ಲಿ ಏನು ಮಾಡ್ತಾಯಿದ್ದಾನೆ, ಆಚೆ ಹೋಗ್ತಾ ಇದ್ದಾನೆ. ನಾನು ಬಾರೋ ಅಲ್ಲೆಲ್ಲ ಹೋಗ್ಬಾರ್ದು, ಹಾವಿರುತ್ತೆ ಅಂತ ಕೂಗ್ತಾ ಇದ್ದೀನಿ. ಫೈನಲಿ ಪೂಜೆ ಎಲ್ಲ ಆಯಿತು. ನಾನು ಒಂಚೂರು ಅರಿಶಿನ ಕುಂಕುಮ ಇಟ್ಕೊಳ್ಳೋಣ, ಇವತ್ತು ಶನಿವಾರ ಮಾಡಿದ ಮೇಲೆ ಅರಿಶಿನ ಕುಂಕುಮ ಇಟ್ಕೊತೀನಿ, ಅದಂತೂ ಕಂಪಲ್ಸರಿ. ನಿಂಗೂ ಇಡ್ತೀನಿ ಬಾ. ನಾನು ಇಟ್ಕೊಂಡೆ ಅಂತ ಹೇಳ್ಬಿಟ್ಟು ಅವನಿಗೂ ಇಕ್ಕು ನನಗೂ ಇಕ್ಕು ಅಂತ ಆಟ ಮಾಡ್ತಾಯಿದ್ದೆ. ಸರಿ ಅವನಿಗೂ ಇಟ್ಟೆ. ಆಮೇಲೆ ಪೂಜೆ ಎಲ್ಲ ಆದಮೇಲೆ ಯಾಕೋ ಟೀ ಕುಡಿಯೋಣ ಅಂದ್ಕೊಂಡೆ. ಯಾಕೋ ಟೀ ಬೇಡ, ಹಾರ್ಲಿಕ್ಸ್ ಹಾಲು ಒಂಚೂರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾರ್ಲಿಕ್ಸ್ ಹಾಲು ಮಾಡಿಕೊಂಡೆ. ಪಾಪುಗೂ ರೂಢಿ ಮಾಡೋಣ ಅಂದರೆ ಅವ್ನು ಕುಡಿಯೋದೇ ಇಲ್ಲ. ಅದು ಈಗ ರೂಢಿ ಮಾಡೋದೇ ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ. ರೂಢಿ ನಾನು ಕುಡಿತಾ ಇದ್ರೆ ಅದು ನಾನು ಕೊಡು ಅಂತ ನಾನು ಹಾರ್ಲಿಕ್ಸ್ ಹಾಲು ಮಾಡಿಕೊಂಡೆ. ಇವತ್ತಿನ ವ್ಲಾಗ್ ಹೀಗಿತ್ತು.